ಬಾ ತಾಯಿ ಬಾ. ನೀನೇ ತ್ರಿಪುರ ಸುಂದರಿ ಅಂತ ನಮ್ಮ ಶಾಸ್ತ್ರಗಳ ಅವಸ್ಥೆ ನೋಡಿದ ತಕ್ಷಣನೇ ಗೊತ್ತಾಯ್ತು. ಎಂತೆಂಥ ಪಲಾತನ ಮಕ್ಕಳು ಎದುರಾದರು, ಎಂತೆಂಥ ದೊಡ್ಡವ್ರು ಬಂದರು ಎದ್ದು ನಿಲ್ಲದ ನಮ್ಮ ವಿರೂಪಾಕ್ಷ ಶಾಸ್ತ್ರಿಗಳು ನೀನು ಒಳಗಡೆ ಕಾಲಿಟ್ಟ ತಕ್ಷಣ ಎದ್ದು ನಿಂತ್ಕೊಂಡು ಶರಣಾದರು ಅಂದರೆ ನೀನೇ ತ್ರಿಪುರ ಸುಂದರಿ ಅಂತ ಖಚಿತವಾಯಿತು. ಯಾಕೆಂದರೆ ಇದುವರೆಗೂ ನಾನು ನಿನ್ನನ್ನು ನೋಡಿರಲಿಲ್ಲ. ನಿನ್ನ ಬಗ್ಗೆ ಆಗಾಗ್ಗೆ ಇವ್ರ ಬಾಯಿಂದ ಕೇಳ್ತಿದ್ದೆ. ಈಗ ಸಾಬೀತಾಯ್ತು ಬಿಡು, ಈ ಜಗನ್ನಾಟಕ ಸೂತ್ರಧಾರಿ ನೀನೇ ಅಂತ. ಬಹುಪರಾಗ್ ಸಾಕು ದೇಶಿಕ್ರೆ. ತಾವು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಈಕೆ ಬಂದು ವಿಚಾರ ತಿಳಿಯೋಣ. ನಿಮ್ಮ ಹೆಂಡತಿ ಮಗನ್ ಕರೀರಿ. ನಾನೀಗ ಹೇಳೋದು ನಿಮ್ಮ ಮನೆಯವ್ರಿಗೆ ಎಲ್ಲರಿಗೂ ತಿಳಿಬೇಕು. ಅಮ್ಮ ವಿಶಾಲಾಕ್ಷಮ್ಮ, ಮಗು ಸಚ್ಚಿದಾನಂದ ಮನೆ ಒಳಗಡೆ ಹಸಿ ಕರ್ಗ ಬಂದಿದೆ. ಬಂದು ದರ್ಶನ ತಗೊಂಡು ಪುನೀತರಾಗಿ ಆಶೀರ್ವಾದ ಪಡೆದುಕೊಳ್ಳಿ. ಹಿಂದೆ ನಾನು ನಿಮ್ಮ ಮನೆಗೆ ಬಂದಿದ್ದಾಗ ಇದೇ ಊರಿನಲ್ಲಿ ಉಳ್ಕೊಳಕ್ಕೆ ಅವಕಾಶ ಕೊಡಿ, ನಾನು ನಮ್ಮನೆ ಒಳಗಡೆ ಹೋಗೋಕ್ಕೆ ಅನುಮತಿ ಕೊಡಿ ಅಂತ ಬೇಡ್ಕೊಳಕ್ಕೆ ಬಂದಿದ್ದೆ. ಈಗ ನೀವು ನಿಮ್ಮನೆ ಹೊಸಲಿನಲ್ಲಿ ಬಲ್ಗಾಲಿಂದ ಅಕ್ಕಿ ಸೇರೋದು ನಾನು ನಿಮ್ಮ ಮನೆ ಒಳಗಡೆ ಬರಬೇಕು ಅಂತ ನೀವು ಆಸೆ ಪಡ್ತಿದ್ದೀರಿ. ನಾನು ಅದನ್ನೇ ನಿಶ್ಚಯ ಮಾಡಕ್ಕೆ ಬಂದಿದ್ದೀನಿ. ನನ್ನನ್ನು ನಿಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ನೀವು ಬಯಸಿದ್ರಿ. ಸಪ್ತಾಹದ ಕಡೆ ದಿನ ಮನೆಗೆ ಬಂದು ಸಂಬಂಧ ಕೇಳಿದ್ರಿ. ಮನೇಲೂ ಒಪ್ಕೊಂಡಿದ್ದಾರೆ, ನನಗೂ ಒಪ್ಪಿಗೆ ಇತ್ತು. ಮಾತುಕತೆಗೆ ನೀವೆಲ್ಲ ನಮ್ಮ ಮನೆಗೆ ಬಂದಾಗ ಬಂಗಾರಿ ನನ್ನ ಹಣೆ ಕುಂಕುಮ ಇಟ್ಟಿದ್ದು ಎಲ್ಲರಲ್ಲೂ ಅಪಾರ್ಥ ಮೂಡೋ ಹಾಗಾಯ್ತು. ನಿಮಗೆಲ್ಲ ತಪ್ಪು ಅಂತ ಅನ್ಸಿರಬಹುದು, ಆದರೆ ನನಗೆ ಹಾಗೆ ಅನಿಸಿಲ್ಲ. ಯಾಕಂದ್ರೆ ನೀವೆಲ್ಲ ನಂಬಿರೋ ಆ ಮಹಾತಾಯಿ ಆಶೀರ್ವಾದ ಅದು ಅನ್ನೋದು ನನ್ನ ನಂಬಿಕೆ. ದೇವಸ್ಥಾನದಲ್ಲಿ ಮಹಾಪೂಜೆ ಆದ ನಂತರ ನೀವೇ ಎಲ್ರಿಗೂ ಕುಂಕುಮ ಇಟ್ಟು ಪ್ರಸಾದ ಕೊಡ್ತೀರಾ ಅಲ್ವಾ ಶಾಸ್ತ್ರಿಗಳೇ? ನಿಮ್ಮ ತಾಯಿ ಪೂಜೆ ಮಾಡಿ ನೀವಿಡೋ ಕುಂಕುಮಕ್ಕೆ ಯಾರು ಅಪಾರ್ಥ ಕಲ್ಪಿಸ್ಕೊಳ್ಳಲ್ಲ ಅಲ್ವಾ? ಇದನ್ನು ಹಾಗೆ ಅಂದ್ಕೊಳ್ಳೋಣ, ತಾಳಿ ಕಟ್ಟಿದ ಮೇಲೆ ಅಲ್ವಾ ಗಂಡ ಹೆಂಡತಿ ಅನ್ನೋ ಸಂಬಂಧ ಶಾಶ್ವತವಾಗೋದು. ಬಂಗಾರಿ ಏನೂ ತಿಳಿದೇ ಹೀಗೆಲ್ಲ ಮಾಡಿರ್ಬಹುದಲ್ವಾ? ಅಥವಾ ಆ ತಾಯಿನೇ ಆಶೀರ್ವಾದದ ರೂಪದಲ್ಲಿ ಅವನನ್ನ ಕಳಿಸಿರಬಹುದು. ಇನ್ನೂ ನಿಮಗಳ ಮನಸ್ಸಿನಲ್ಲಿ ಬಂಗಾರಿದೆ ಅಪರಾಧ ಅನ್ನೋದಾದ್ರೆ ಅವನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಆದ್ರೆ ಮುಂದೆ ಇದೇ ಕಾರಣ ಇಟ್ಕೊಂಡು ಅವನ್ನ ಹೊಡೆಯೋದು ಬಡಿಯೋದು ಮಾಡೋ ಹಾಗಿಲ್ಲ. ಅವನ ಚಪ್ಪಲಿ ಅಂಗಡಿನ ಎತ್ತಂಗಡಿ ಮಾಡಿಸೋ ಹಾಗಿಲ್ಲ. ಇರುತ್ತೆ, ಬಂಗಾರಿ ಅಂಗಡಿನ ಎತ್ತಂಗಡಿ ಮಾಡಿಸೋದ, ಅವನಿಗೆ ಹೊಡೆದು ಬಡ್ದು ಮಾಡೋದ. ಅವನ ಮೇಲೆ ನಮಗೆ ಕೋಪ ಇರಬಹುದು, ಆದ್ರೆ ಅವನಿಗೆ ಹೊಡೆದು ಬಡ್ದು ಮಾಡೋ ಅಷ್ಟು ಕೀಳು ಮಟ್ಟಿಗೆ ಇಳಿಯೋ ಜನ ನಾವಲ್ಲ. ಚಿಕ್ಕಣ್ಣ ನಿಮ್ಮ ಆಳಲ್ವಾ?